ಮೂಲಭೂತ ಸೌಕರ್ಯ ವಂಚಿತ ಕೆಎಚ್ಡಿಸಿ ಕಾಲೋನಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಕೆಎಚ್ಡಿಸಿ ಕಾಲೋನಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರು ಪುರಸಭೆಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಇತ್ತ ಕಡೆ ತಿರುಗಿ ನೋಡುತ್ತಿಲ್ಲ. ಆನೇಕಲ್ ನ್ಯಾಯಾಧೀಶರ ಸರ್ಕಾರಿ ಕ್ವಾರ್ಟರ್ಸ್ ಸುತ್ತ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ ನೀವೇ ನೋಡಿ ಎಂದು ದೂರಿದ ಸಾರ್ವಜನಿಕರು. ನೂತನ ಅಧ್ಯಕ್ಷರಾದರೂ ಇತ್ತ ಕಡೆ ಗಮನ ಹರಿಸುವರೆಂಬ ಆತ್ಮವಿಶ್ವಾಸದಿಂದ ಕಾಯುತ್ತಾ ಇದ್ದೇವೆ ಎಂದು ಎದುರು ನೋಡುತ್ತಿರುವ ಸಾರ್ವಜನಿಕರು. ಹೌದು, ಆನೇಕಲ್ ಪುರಸಭೆಯ ಹೃದಯ ಭಾಗದಿಂದ ಕೂಗಳತೆ ದೂರದಲ್ಲೇ ಇರುವ ಯಾವುದೇ ಸೌಕರ್ಯಗಳು ಕಾಣದ ಕೆಎಚ್ಡಿಸಿ ಕಾಲೋನಿ ಸಮಸ್ಯೆಗಳದ್ದೇ ಕಾರುಬಾರು. ಚರಂಡಿಗಳಲ್ಲಿ ಕಸ ತುಂಬಿ ದೈನಂದಿನ ದಿನಬಳಕೆಯ ನೀರು ಚರಂಡಿಗಳಲ್ಲಿ ನಿಂತು ಗಬ್ಬು ನಾರುತ್ತಿರುವುದು ಒಂದು ಕಡೆಯಾದರೆ, ಸಂಜೆಯಾದರೆ ಸೊಳ್ಳೆಗಳದ್ದೇ ಕಾರುಬಾರು ಇನ್ನೊಂದು ಕಡೆ. ಜೀಕಾ, ಮಲೇರಿಯಾ, ಚಿಕನ್ ಗುನ್ಯಾ ಇತರೆ ಸೊಳ್ಳೆ ಕಡಿತಕ್ಕೆ ಜನ ಆಸ್ಪತ್ರೆಗಳಿಗೆ ಅಲಿಯೋದೇ ಪ್ರತಿನಿತ್ಯ ಕಾಯಕವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಇಲ್ಲಿ ವಾಸಿಸುವ ಅನೇಕರು ಜೀವನೋಪಾಯಕ್ಕಾಗಿ ಕೈಮಗ್ಗ ಕೆಲಸ ಮಾಡುವವರು. ಕಳೆದ ಪುರಸಭಾ ಚುನಾವಣೆಯ ಸಮಯದಲ್ಲಿ ಇಲ್ಲಿನ ಜನರಿಗೆ ಬಹಳಷ್ಟು ಭರವಸೆಗಳನ್ನು ಕೊಟ್ಟು ಗೆದ್ದ ಪುರಸಭೆ ಸದಸ್ಯೆ ಕಲಾವತಿ ಮುನಿರಾಜು ಅವರು ಇತ್ತ ಕಡೆ ವರ್ಷಕ್ಕೊಮ್ಮೆಯಾದರೂ ತಿರುಗಿ ನೋಡಲಿ ಆಗಲಾದರೂ ನಮ್ಮ ಕಷ್ಟ ತಿಳಿಯುತ್ತದೆ ಎಂದು ಗಂಭೀರ ಆರೋಪ ಮಾಡಿದರು. ಇನ್ನು ಇದೇ ಸ್ಥಳದಲ್ಲೇ ಇದ್ದ ಚಂದ್ರಶೇಖರ್, ಜಿ. ಬಾಬು, ರಾಮಸ್ವಾಮಿ, ನಾಗರಾಜು, ಪುನೀತ್, ರಮಣ, ರಂಗದಮ್ಮ, ರಾಜಗೋಪಾಲ್ ಮತ್ತು ಇತರರು ನಮ್ಮ ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಕಳೆದ 4-5 ವರ್ಷಗಳಿಂದ ರಸ್ತೆಗಳಾಗಲಿ ಮೋರಿಗಳಲ್ಲಾಗಲಿ ರಸ್ತೆಯಲ್ಲಿ ಅಂತೂ ಜನಸಾಮಾನ್ಯರು ಓಡಾಡ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಬಂದಾಗ ಈ ಒಳಚರಂಡಿ ಏನು ಮಾಡಿದ್ದಾರೆ, ಕಳಪೆ ಕಾಮಗಾರಿಗಳಿಗೆ ಕುಡಿದಿದೆ, ಎಲ್ಲ ಕುಸಿತಾ ಐತೆ. ಯಾವ್ದಾರು ವಾಹನ ಬಂತು ಅಂದರೆ ಕುಸಿತೈತೆ. ಈಗ ವಯಸ್ಸಾದವರು ಏನು ಗೊತ್ತಾಗಲ್ಲ ಈಚೆ ಬರ್ತಾರೆ, ಅಲ್ಲಿ ಹಳ್ಳ ಇರ್ತೈತೆ. ಸುಮಾರು ಜನ ಹಳ್ಳದಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿರೋ ಉದಾಹರಣೆಗಳು ಇದೆ. ಆಮೇಲೆ ಮೋರಿಗಳಲ್ಲಿ ಕಳೆದ 4-5 ವರ್ಷಗಳಿಂದ ನೀರು ನಿಂತಲ್ಲೇ ನಿಂತೈತೆ. ನಾವೇನೋ ಪುರಸಭೆ ಕಂಪ್ಲೇಂಟ್ ಮಾಡಿದ್ರೆ ಯಾವಾಗ ತಕ್ಷಣಕ್ಕೆ ಬರ್ತಾರೆ, ಸ್ವಲ್ಪ ಅಲ್ಲಲ್ಲಿ ತೆಗೆದು ತಿರ್ಗಿ ಅದೇ ಪರಿಸ್ಥಿತಿ. ಇವಾಗ ನೀವೇ ಗಮನಿಸ್ಬೋದು, ಎಲ್ಲ ಮೋರಿಗಳಲ್ಲೂ ತುಂಬಿದೆ. ಈ ಸೊಳ್ಳೆ ಕಾಟದಿಂದ ಸುಮಾರು ಜನಕ್ಕೆ ಇವಾಗ ಏನು ಈ ಡೆಂಗ್ಯೂ ಈ ಥರ ಕಾಯಿಲೆಗಳು, ಮಾರಣ ಕಾಯಿಲೆಗಳು ಹರಡ್ತಾ ಇದೆ. ಇವಾಗ ಇಲ್ಲಿರೋರು ಬಡ ನೇಕಾರರು. ಇವತ್ತು ಒಂದು ಆಸ್ಪತ್ರೆಗೆ ಹೋಯ್ತಂದರೆ ಮಿನಿಮಮ್ಮು ಒಂದು 5,000 ರೂಪಾಯಿ ಖರ್ಚು ಮಾಡಬೇಕು. ಆ ಪರಿಸ್ಥಿತಿಲಿ ಯಾರೂ ಇಲ್ಲ. ಇಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ಆಮೇಲೆ ಇಲ್ಲಿ ಸ್ಥಳೀಯವಾಗಿ ಪುರಸಭಾ ಸದಸ್ಯರು, ನಮಗೆ ಪುರಸಭಾ ಸದಸ್ಯರು ಇದಾರೋ ಇಲ್ಲೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರು ಪುರಸಭಾ ಸದಸ್ಯರು? ಕಲಾವತಿ ಮುನಿರಾಜು ಅಂತ. ಈಗ ಅವರು ನಮ್ಮ ನೇಕಾರ ಸಮುದಾಯದವರೇ ಆದ್ರೂ ನೇಕಾರ ಪರಿಸ್ಥಿತಿಗಳು ಗೊತ್ತು. ಅವರು ಅಟ್ಲೀಸ್ಟು ತಿಂಗಳಿಗೆ ಒಂದು ಸಲಿನಾದರೂ ಒಂದು ವಾರ್ಡಲ್ಲಿ ಏನಾಗಿದೆ, ಇಲ್ಲಿ ಏನು ಕಷ್ಟಗಳು ಅನ್ನೋದು ವಿಚಾರಿಸೋ ಇದೇ ಹೋಗ್ತಾ ಇಲ್ಲ. ಇವಾಗ ನೀವೇ ಗಮನಿಸ್ಕೊಬೋದು, ಒಬ್ಬ ಬೇರೆ ವಾರ್ಡಿಗೂ ನಮ್ಮ ವಾರ್ಡಿಗೂ ವ್ಯತ್ಯಾಸ ಏನು ಅಂತ. ಆದರೆ ನಮ್ಮಲ್ಲಿ ಇವಾಗ ಜುಡಿಷಿಯಲ್ ನ್ಯಾಯಾಧೀಶರ ವಸತಿ ಗೃಹವೂ ಇದೆ. ಇವಾಗ ಅವರ ಕಾಂಪೌಂಡ್ ಸುತ್ತು ನೀವೇ ಗಮನಿಸ್ಕೊಬೋದು ಯಾವ ರೀತಿ ಸ್ವಚ್ಛತೆ ಐತೆ ಅಂತ. ಪುರಸಭೆ ಅಧಿಕಾರಿಗಳಿಗೆ ಸುಮಾರು ಮನವಿಗಳು ಕೊಟ್ಟಿದ್ದೀವಿ ನಾವು. ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಅವು ವಿಚಾರ ಮುಟ್ಟಿಸಿದ್ವಿ, ಕೆಲವು ಕಾಮಗಾರಿಗಳು ಮಾಡಿಕೊಟ್ರು. ಆದರೆ ಈಗಿನ ಪುರಸಭಾ ಸದಸ್ಯರಿಗೆ ಹೇಳಿದ್ರೆ ನಮ್ಗೆ ಅನುದಾನ ಕೊಡಲ್ಲ, ಪಕ್ಷ ಭೇದ ಇದು ಮಾಡ್ತಾರೆ, ಇವತ್ತೇ ಹೇಳ್ತಾರೆ. ನಾವು ಅವ್ರಿಗೆ ಗಮನಕ್ಕೆ ತಂದ್ವಿ ಪುರಸಭಾ ಸದಸ್ಯರಿಗೆ, ಸರಿ ನಿಮ್ಗೆ ಆ ಥರ ತೊಂದರೆ ಆದಾಗ ನಮ್ಮ ಬಳಿ ನಮ್ಗೆ ಹೇಳಿ ನಮ್ಮನ್ನು ಕರ್ಕೊಂಡೋಗ್ರಿ, ನಾವು ಪುರಸಭೆಯಲ್ಲಿ ಮಾತಾಡ್ತೀವಿ. ಯಾಕೆ ಅನುದಾನ ಕೊಡ್ತಾ ಇಲ್ಲ, ಯಾಕೆ ನಾವು ಪುರಸಭೆಗೆ ಹೊಂದ್ಕೊಂಡೇ ಇಲ್ವಾ, ನಮ್ಮ ಮತದಾರ ಅಲ್ವಾ, ಅದೇ ಓಟ್ ಬೇಕು, ಅಭಿವೃದ್ಧಿ ಬೇಕಾಗಿಲ್ಲ, ಬೇಡ. ನಿರ್ಲಕ್ಷ್ಯ, ಪುರಸಭಾ ಸದಸ್ಯರ ಸಂಪೂರ್ಣ ನಿರ್ಲಕ್ಷ್ಯ ಇದು. ಈಗ ನಾವು ಪುರಸಭಾ ಸದಸ್ಯರ ಬಗ್ಗೆ ದೂರು ಕೊಡಬೇಕು ಅನ್ನೋದಲ್ಲ, ಇವಾಗ ಪುರಸಭಾ ಸದಸ್ಯರ ಕರ್ತವ್ಯಗಳೇನು? ಅಟ್ಲೀಸ್ಟ್ ಸ್ವಚ್ಛತೆ, ಅವ್ರೇನು ನಮ್ಗೆ ಜೀವನ ನಡೆಸ್ಕೊಡೋ ಇದು ಬೇಡ, ಸ್ವಚ್ಛತೆ, ಕುಡಿಯೋ ನೀರು, ರಸ್ತೆಗಳು, ಮೂಲಭೂತ ಸೌಕರ್ಯಗಳನ್ನೇ ನಾವು ಕೇಳೋದು. ಈಗ ಒಂದು ಲೈಟ್ ಹೋಯ್ತು ಅಂದರೆ ಸಾಮಾನ್ಯವಾಗಿ ಯಾರಾದರೂ ಒಬ್ಬ ಫೋನ್ ಮಾಡಿದ್ರು ಅದಕ್ಕೆ ರೆಸ್ಪಾನ್ಸ್ ಇರೋಲ್ಲ. ಇವಾಗ ನಾವೇನೋ ಯಾರಿಗಾರು ಹೇಳಿ ಬೇರೆ ವ್ಯಕ್ತಿಗಳಿಂದ ಆ ಕೆಲಸ ನಾವು ಮಾಡ್ಕೊಬೇಕು. ಆ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ. ರಸ್ತೆಗಳಂತೂ ಅಧ್ವಾನ, ಮೋರಿಗಳಂತೂ ಭಾಳ ತೊಂದರೆ. ಫಸ್ಟು ಇದು ಕೂಡಲೇ ಸಂಬಂಧಪಟ್ಟವರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ತುಂಬ ಕಳಪೆ ಆಗಿದೆ ಇಲ್ಲಿ. ನಮ್ಮ ಮುನ್ಸಿಪಲ್ ಕೌನ್ಸಿಲರ್ ಏನಿದ್ದಾರೆ ಅವ್ರು ಬಂದು ನೋಡ್ತಾ ಇಲ್ಲ ಸರಿಯಾಗಿ. ವರ್ಷಗಳಾದ್ರೂ ಈ ಕಡೆ ತಲೆನೇ ಹಾಕೋದಿಲ್ಲ. ಯಾವಾಗೋ ಬರ್ತಾರೆ ಒಂದ್ಸಲಿ ಎಲೆಕ್ಷನ್ಗೆ ಬಂದಿದ್ದು.
MP ಎಲೆಕ್ಷನ್ಗೆ ಬಂದಿದ್ದು ಮತ್ತೆ ಬರಲೇ ಇಲ್ಲ ಈ ಕಡೆ. ಅದರಿಂದ ಅವ್ರು ಬಂದು ಒಂದ್ಸಲಿ ನೋಡ್ಕೊಂಡು ಹೋಗಲಿ ನಮ್ಮ ಸ್ವಚ್ಛತೆ ಯಾವ ಥರ ಇದೆ, ನಮ್ಮ ವನಗಳು ಈ ಕಡೆ ಎಲ್ಲರೂ ವನ ಬೆಳೆದಿದೆ, ಅದೆಲ್ಲ ವನ ನೋಡಿ. ಅಲ್ಲಿ ಕೆಸರುಗದ್ದೆ ಆಗಿದೆ ರೋಡು, ಆ ರೋಡಲ್ಲಿ ಗಾಡಿ ಟರ್ನ್ ಮಾಡಿದ್ರೆ ಬೀಳ್ತಾರೆ, ಆ ಥರ ಇದೆ. ನೀವೇ ನೋಡಿದ್ರಲ್ಲ. ಅದೇ ನೀವು ಪುರಸಭೆಗಿಂತಲೂ ನಮ್ಮನ್ನು ಯಾವುದಾದ್ರು ಪಂಚಾಯತಿಗೆ ಸೇರಿಸ್ಬಿಟ್ರೆ ಅನುಕೂಲ ಅಂತ ನೀವು ಹೇಳ್ತೀರಾ? ಹೌದು, ಪಂಚಾಯತಿ ನಮ್ಗೆ ಹತ್ರವಾಗೇ ಇದೆ. ಪಂಚಾಯತಿಲೇ ಇದ್ದಿದ್ರೆ ಅಂದರೆ ಆರಾಮಾಗಿರ್ತಾ ಇದ್ವಿ. ನೀವು ಪುರಸಭೆ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ತಾ ಇದೆ. ಹೌದು, ನಾಚಿಕೆ ಆಗುತ್ತೆ. ಪುರಸಭೆಯಲ್ಲಿ ನಾವು ಗೆಲ್ಸಿದ್ದೀವಿ ಕೌನ್ಸಿಲರ್ನ. ವರದಿ ತೆಲಗರಹಳ್ಳಿ ಗಣೇಶ್, ಸುದ್ದಿಮನೆ ಕನ್ನಡ ನ್ಯೂಸ್ ಚಾನಲ್.